ಡಾಕ್ಟರ್ ಸಿದ್ದಣ್ಣ ಮೇಟಿ. ನೆರೆ ರಾಜ್ಯ ಗೋವಾದಲ್ಲಿ ಕನ್ನಡದ ಕಂಪನ್ನ ಪಸರಿಸಲು ಪ್ರಯತ್ನಿಸ್ತಾ ಇರುವ ಅಪ್ರತಿಮ ಕನ್ನಡ ಹೋರಾಟಗಾರ, ಚತುರ ಸಂಘಟಕ ಡಾಕ್ಟರ್ ಸಿದ್ದಣ್ಣ ಮೇಟಿ ಅವರು ಮೂಲತಃ ವಿಜಯಪುರ ಜಿಲ್ಲೆಯ ಅಮರಗೋಳ ಗ್ರಾಮದವರು. ಬಾಲ್ಯದಿಂದಲೂ ಗೋವಾದಲ್ಲಿಯೇ ಬೆಳೆದು ಬಂದಿರುವ ಶ್ರೀಯುತರು ತಮ್ಮ ಮೂಲ ಕನ್ನಡ ಸಂಸ್ಕೃತಿಯನ್ನ ಇಂದಿಗೂ ಉಳಿಸಿಕೊಂಡು ಬೆಳೆಸಿಕೊಂಡು ಬರುತ್ತಿದ್ದಾರೆ. ಕಳೆದ 30 ವರ್ಷಗಳಿಂದಲೂ ಅತ್ಯಂತ ಯಶಸ್ವಿಯಾಗಿ ಒಳನಾಡು ಮತ್ತು ಹೊರನಾಡುಗಳಲ್ಲಿ ಕನ್ನಡ ನಾಡು ನುಡಿ, ಸಂಸ್ಕೃತಿ, ಸಾಹಿತ್ಯ ಹಾಗೂ ಸಮಾಜ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಗೋವಾ ರಾಜ್ಯದಲ್ಲಿ ಕನ್ನಡ ಮತ್ತು ಕನ್ನಡಿಗರ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೋವಾ ಘಟಕದ ಅಧ್ಯಕ್ಷರಾಗಿ ಶ್ರೀಯುತರು ಸಲ್ಲಿಸಿದ ಸೇವೆ ಅನುಪಮವಾದದ್ದು. ಉದ್ಯೋಗ ಅರಸಿ ಗೋವಾ ರಾಜ್ಯಕ್ಕೆ ಹೋಗುವ ಸಾವಿರಾರು ಕನ್ನಡಿಗರ ಸಂಕಷ್ಟಕ್ಕೆ ತಕ್ಷಣ ಸ್ಪಂದಿಸುವ, ಅವರ ಕಷ್ಟವೇ ತನ್ನ ಕಷ್ಟ ಅಂತ ಅರಿತು ಅವರ ಧ್ವನಿಯಾಗಿ, ಶಕ್ತಿಯಾಗಿ, ಬೆನ್ನೆಲುಬಾಗಿ ನಿಲ್ಲುವ ಇವರ ಹೃದಯ ಶ್ರೀಮಂತಿಕೆ ಮೆಚ್ಚುವಂಥದ್ದು. ಗೋವಾ ಕನ್ನಡ ಸಮಾಜ ಎಂಬ ಸಂಸ್ಥೆಯು ಕಳೆದ 4 ದಶಕಗಳಿಂದ ಆ ರಾಜ್ಯದಲ್ಲಿ ಕನ್ನಡ ನಾಡಿನ ಭಾಷೆ, ಕಲೆ, ಸಂಸ್ಕೃತಿ ಹಾಗೂ ಪರಂಪರೆ ಉಳಿವಿಗಾಗಿ ಶ್ರಮಿಸುತ್ತಿದೆ. ಆದರೆ ಈ ಸಂಸ್ಥೆಗೆ ಸ್ವಂತ ನಿವೇಶನ, ಕಟ್ಟಡ ಸೇರಿದಂತೆ ಯಾವುದೇ ನೆಲಗಟ್ಟಿರಲಿಲ್ಲ. ಪರಿಶ್ರಮದ ಹಾದಿಯಲ್ಲಿ ಶ್ರೇಯಸ್ಸಿನ ಪ್ರತಿಫಲ ಕಂಡ ಡಾಕ್ಟರ್ ಸಿದ್ದಣ್ಣ ಮೇಟಿ ಅವರು ತಮ್ಮ ವಿಶೇಷ ಪ್ರಭಾವ ಬಳಸಿ ತನು, ಮನ, ಧನ ಸಹಿತ ಪೂರ್ಣ ಶ್ರಮವಹಿಸಿ ಗೋವಾದ ವೆರ್ನಾದಲ್ಲಿ ಆ ಸಂಸ್ಥೆಗೆ ಸ್ವಂತ ನಿವೇಶನ ದೊರಕಿಸಿಕೊಟ್ಟರು. ಹೀಗೆ ನೆರೆ ರಾಜ್ಯದಲ್ಲಿ ಕನ್ನಡದ ಕೈಂಕರ್ಯಕ್ಕಾಗಿ ಹಗಲಿರುಳು ಶ್ರಮಿಸ್ತಾ ಇರುವ ಡಾಕ್ಟರ್ ಸಿದ್ದಣ್ಣ ಮೇಟಿ ಅವರಿಗೆ ಇಂದು ಬೆಳಗಾವಿಯ ಕನ್ನಡಿಗರ ಪ್ರೇರಕ ಶಕ್ತಿ, ಕಾಯಕ ಯೋಗಿ, ಮಹಾಪ್ರಸಾದಿ, ಶತಾಯುಷಿ ಪೂಜ್ಯ ಶ್ರೀ ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳವರ ಜಯಂತಿ ಮಹೋತ್ಸವದ ಈ ಸುಸಂದರ್ಭದಲ್ಲಿ ನಾಗನೂರು ಶ್ರೀ ರುದ್ರಾಕ್ಷಿ ಮಠದ ವತಿಯಿಂದ ಕನ್ನಡ ನುಡಿಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ.